ಹಾಯ್ ಹಲೋ ನಮಸ್ಕಾರ. ರಾಯ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ನುಡಿ 4 ಹಾಗೂ ನುಡಿ 6 ಹೇಗೆ ಇನ್ಸ್ಟಾಲ್ ಮಾಡೋದಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಮೊದಲನೇದಾಗಿ ನಾವು ಇಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊತಾ ಇದ್ದೀವಿ. ಯಾವ ಸಾಫ್ಟ್ವೇರ್ ಬೇಕಂದರೆ ನುಡಿ 4 ಸಾಫ್ಟ್ವೇರ್ ಬೇಕಾಗಿದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊತಿದ್ದೀವಿ. NUTI 4 ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತಾ ಇದ್ದೀವಿ. ಇಲ್ಲಿ ಫಸ್ಟು ವೆಬ್ಸೈಟ್ ಏನು ತೋರಿಸ್ತಾ ಇದೆ ಅಂದರೆ ಮೊದಲನೇ ಲಿಂಕ್ ಏನು ತೋರಿಸ್ತಾ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ನಂತರ ನಮಗೆ ಬೇಕಾಗಿರೋ ನುಡಿ 4 ಸಾಫ್ಟ್ವೇರ್. ಇಲ್ಲಿ ನಾವು ನುಡಿ 4 ಸಾಫ್ಟ್ವೇರ್ ಏನು ಕಾಣಿಸ್ತಾ ಇದೆ ಇದು ಡೌನ್ಲೋಡ್ ಲಿಂಕ್ ಆಗಿರುತ್ತೆ. ರೆಡ್ ಮಾರ್ಕರ್ ಕಾಣಿಸ್ತಾ ಇರೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ನುಡಿ 4 ಡೌನ್ಲೋಡ್ ನ್ಯೂ ಅಂತ ಇದೆ, ಅಂದರೆ ನುಡಿ 4 ಹೊಸ ನುಡಿ 4ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಅನ್ವೆರಿಫೈಡ್ ಡೌನ್ಲೋಡ್ ಬ್ಲಾಕ್ಡ್ ಅಂತ ಬರುತ್ತೆ. ಕೆಲವೊಂದ್ರಲ್ಲಿ ಬರುತ್ತೆ, ಕೆಲವೊಂದ್ರಲ್ಲಿ ಬರಲ್ಲ. ಸೊ ನಾವಿಲ್ಲಿ ಡೌನ್ಲೋಡ್ ಅನ್ವೆರಿಫೈಡ್ ಫೈಲ್ ಅಂತಲೇ ಕೊಡಬೇಕಾಗತ್ತೆ. ಯಾಕೆಂದರೆ ಕೆಲವೊಂದ್ರಲ್ಲಿ ಬಗ್ಸ್ ಇರುತ್ತೆ. ಸೊ ಅದು ಕ್ಲಿಯರ್ ಮಾಡಲಿಕ್ಕೆ ಈ ರೀತಿ ಕೇಳುತ್ತೆ. ಇಲ್ಲಿ ನುಡಿ 4 ಡೌನ್ಲೋಡ್ ಆಗಿದೆ, ಇದನ್ನು ಓಪನ್ ಮಾಡ್ಕೊತಾ ಇದ್ದೀವಿ. ಇದನ್ನು ಇನ್ಸ್ಟಾಲೇಷನ್ ಮಾಡೋದನ್ನು ಈಗ ನೋಡ್ತಾ ಇದ್ದೀವಿ. ನಂತರ ಓಲ್ಡರ್ ವರ್ಷನ್ ಇದೆ, ಎಸ್ ಆರ್ ನೋ ಕೇಳ್ತಾ ಇದೆ. ಸೊ ಎಸ್ ಕೊಡ್ತೀನಿ ನಾನು. ಅನ್ಇನ್ಸ್ಟಾಲ್ ನುಡಿ 4 ಹಳೆಯದು ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ಕೇಳ್ತಾ ಇದೆ. ಸೊ ಎಸ್ ಕೊಡ್ತೀನಿ. ಈಗ ನಿಮ್ಮ ಡಿವೈಸಲ್ಲಿ ಕಂಪ್ಲೀಟಾಗಿ ನುಡಿ 4 ಇನ್ಸ್ಟಾಲೇಷನ್ ಆಗಿದೆ. ಸೊ ನೀವು ನುಡಿ 4ನ ಯೂಸ್ ಮಾಡ್ಬೋದು.